ತುಟಿಗಳು ಇವಾಗ ಟೊಮ್ಯಾಟೊ ತರ ಎಷ್ಟು ಕೆಂಪಗಾಗಿದ್ಯೋ. ಮುದ್ಕೊಡೋ ತುಟಿನೇ ಇಷ್ಟು ಮುದ್ದಾಗಿದ್ರೆ ಚಿಕ್ಕ ಯಜಮಾನ್ರು ಮಾತ್ರ ಒಣ್ಗೋಗಿರೋ ಸೌತೆಕಾಯಿ ತರ ಮುಖ ಯಾಕೆ ಹಾಗೆ ಮಾಡಿರ್ತಾರೆ? ಯಾಕೋ ಏನೋ ಅವ್ರ ಗಂಡ್ಸೆ ತಾನೆ. ಚಿಚಿ, ನಾನ್ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ? ಅವ್ರ ನನ್ನ ಮನ್ಸಾರೆ ಒಪ್ಕೊಳ್ಳೋವರ್ಗೂ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬಾರ್ದು. ಸುಮನಾ, ಅಮ್ಮವ್ರೆ, ಏನ್ ಮಾಡ್ತಾ ಇದ್ದೆ ಸುಮನಾ? ಕಾಣಿಸ್ತಿಲ್ವಾ ಅಕ್ಕ? ಅವಳು ಬೆಳ್ಳಗಿರೋ ಮುಖದ್ಮೇಲೆ 2 ಸುಂದರವಾದ ಕಾಮನ್ ಬಿಲ್ ಬಂದಿರೋ ತರ ಸುಮನಮ್ಮ ತನ್ನ ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಿದ್ದಾಳೆ. ಸುಮನಾ ಬಂಗಾರದಂತ ಹುಡ್ಗಿ ಕಣೋ. ಯಾವ ಮನೆಗ್ ಸೊಸೆ ಆಗ್ತಾಳೋ ಗೊತ್ತಿಲ್ಲ, ಆದ್ರೆ ಅವರು ತುಂಬಾ ಅದೃಷ್ಟವಂತರಾಗಿರ್ತಾರೆ. ನಾನ್ ನಿಮ್ಗೆ ಸೊಸೆ ಆಗ್ಬೇಕು ಅನ್ಕೊಂಡಿದೀನಿ ಅಮ್ಮವ್ರೆ. ಈ ವಿಷಯ ನಿಮ್ ಹತ್ರ ಹೇಗ್ ಹೇಳ್ಬೇಕು ಅಂತ ಭಯ ಆಗ್ತಿದೆ. ಆದ್ರೆ ನೀವು ನನ್ ಮೇಲೆ ಇಷ್ಟ ಅಭಿಮಾನ ತೋರಿಸ್ತಿದ್ದೀರಾ ಅಂದ್ರೆ ನನ್ನ ಆಸೆ ಈಡೇರ್ದಂಗೆ. ಒಂದ್ಸಲ ಚಿಕ್ಕ ಯಜಮಾನ್ರ ಹತ್ರ ನಾನಂದ್ರೆ ಇಷ್ಟ ಅಂತ ಹೇಳ್ಸಿ ಆಮೇಲೆ ತಾಲಿ ಕಟ್ಟಿಸ್ಕೊತೀನಿ. ಅಕ್ಕ, ಸುಮನಮ್ಮನ ಹತ್ರ ಏನೋ ಮಾತಾಡ್ಬೇಕಂತಿದ್ದೆ. ಹೇಳಿ ಅಮ್ಮವ್ರೆ, ಏನಾದ್ರೂ ಕೆಲ್ಸ ಮಾಡ್ಬೇಕಾ? ಮಾಡ್ ಮುಗಿಸ್ತೀನಿ. ನಮ್ಮ ಅಕ್ಕ ಒಬ್ಳೆ ಎಲ್ಲಾ ಕೆಲ್ಸ ಮಾಡ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಅಯ್ಯೋ, ಪಟ್ನಕ್ ಬಂದಿರೋಳ್ಗೆ ಪಟ್ಟ ಕಟ್ಬೇಕೇ ಹೊರತು ಈ ತರ ಕೆಲ್ಸ ಮಾಡಿಸ್ಬಾರ್ದಮ್ಮ. ನನಗ್ ಪಟ್ಟ ಕಟ್ತೀರಾ? ಇಲ್ ನೋಡು ಸುಮನಮ್ಮ, ನಮ್ಮ ಅಕ್ಕ ಮನಸ್ ಮಾಡಿದ್ರೆ ನಿನ್ನ ಯುವರಾಣಿ ಅಂತ ಪಟ್ಟ ಕಟ್ಬೋದು. ಅದು ನಿಜಾನೇ ಅಂತ ಅನ್ಕೊಳ್ಳಿ. ನಾನ್ ಅನ್ಕೊಳ್ಳೋದಲ್ಲ ಸುಮನಾ, ನೀನ್ ಅನ್ಕೊಂಡ್ರು ಅದ್ ನಡೆಯುತ್ತೆ. ನಂಗಿಷ್ಟ ಆದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಹೇಳಿ ಅಮ್ಮವ್ರೆ, ನನ್ನಿಂದ ಏನಾಗ್ಬೇಕೋ ಹೇಳಿ, ಖಂಡಿತ ಮಾಡ್ತೀನಿ. ನೀನು ಒಂದ್ ಸಹಾಯ ಮಾಡ್ಬೇಕು ಸುಮನಾ. ಅವ್ವಾ, ನಿಮ್ಮಂತ ದೊಡ್ಡೋರ್ಗೆ ನಾನ್ ಸಹಾಯ ಮಾಡೋದಾ? ಇದು ಕನ್ಸ ನಿಜಾನಾ? ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ನಮ್ಮ ಅಕ್ಕ ಬಾಯಿ ತೆಗೆದು ಕೇಳ್ತಿರ್ಬೇಕಾದ್ರೆ ಹೂ ಅನ್ನಮ್ಮ, ಅವಳಿಗಾಗಿ ಇನ್ನೂ ಖುಷಿ ಆಗುತ್ತೆ. ಅಮ್ಮೋರು ಕೇಳೋದೊಂದೇ ತಡ ಯಜಮಾನ್ರೆ, ನಾನ್ ಎಲ್ಲದಕ್ಕೂ ಒಪ್ಕೋತೀನಿ. ನೋಡಿದ್ಯೇನು ಪರ್ಶು, ಸುಮನಾ ಅವ್ರ ಅಕ್ಕನ ಹಾಗೆ ತುಂಬಾ ಒಳ್ಳೆಯವಳು. ನಯನ ಈ ಮನೆ ಕಾಲಿಡ್ತಿದ್ದ ಹಾಗೆ ಈ ಮನೆ ಲಕ್ಷಣನೇ ಬದಲಾಗೋಯ್ತಲ್ವಾ? ಹೌದಕ್ಕ, ಅವಳ ಜಾತಕ ಚೆನ್ನಾಗಿದೆ ಅಂತ ನಮಗ್ ಯಾವಾಗ್ಲೂ ಅರ್ಥ ಆಗಿದೆ. ಅವಳು ಏನ್ ಅನ್ಕೊಂಡಿದ್ರು ಅದು ಆಗುತ್ತಲ್ವಾ? ಇದ್ರಲ್ಲಿ ಮಾತ್ರ ನಿಜ ಇದೆ. ನಮ್ಮ ಅಕ್ಕ ಏನ್ ಹೇಳ್ತಾಳೋ ಅದೇ ಆಗತ್ತೆ. ನಮ್ಮ ಅಕ್ಕನ ಮೇಲೆ ವಿಶಾಲಾಕ್ಷಮ್ಮನವ್ರ ಆಶೀರ್ವಾದ ಇದೆ. ನಿಜವಾಗ್ಲೂ ಸುಮಾರು ವಿಷಯದಲ್ಲಿ ನಂಗೆ ಆಶ್ಚರ್ಯ ಆಯ್ತು. ಸುಮನಾ, ನೈನಿ ಜಾತಕನ ಒಂದ್ಸರಿ ನೋಡಿ ಕಣ್ ತುಂಬ್ಕೋಬೇಕು ಅನ್ನಿಸ್ತಿದೆ. ಇದು ನನ್ ರಿಕ್ವೆಸ್ಟೇ ಆದ್ರೂ ಆ ಜಾತಕನ ನೋಡೋ ಹಾಗೆ ನೀನ್ ಮಾಡಿದ್ರೆ ನೀನ್ ನನ್ಗೆ ಸಹಾಯ ಮಾಡ್ದ ಹಾಗೆ. ನೀವ್ ಕೇಳಿದ್ಮೇಲೆ ನಾನ್ ಆಗಲ್ಲ ಅಂತ ಹೇಳಕ್ಕಾಗತ್ತಾ ಅಮ್ಮವ್ರೆ? ಹೇಳಿಲ್ವಾ ಪರ್ಶು? ಸುಮನಾ ಅಪ್ಪಟ ಬಂಗಾರ ಅಂತ. ನಿಜನೇ ಅಕ್ಕ. ಏನಮ್ಮ ಸುಮನಾ, ಅಷ್ಟಕ್ಕೂ ಆ ಜಾತಕ ಎಲ್ಲಿದ್ಯಮ್ಮ? ನಮ್ ಊರಲ್ಲಿದೆ ಯಜಮಾನ್ರೆ. ನಮ್ ತಾತ ಪೆಟ್ಕೆಲಿಟ್ಟಿದ್ದಾರೆ. ಅಯ್ಯೋ ದೇವ್ರೇ, ಈಗ ನೀನ್ ಹೋಗಿ ತಗೊಂಡ್ ಬರ್ಬೇಕಾ ಸುಮನಮ್ಮ? ಹಾಗಾದ್ರೆ ಕಷ್ಟ ಬಿಡಕ್ಕ. ನಾನ್ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ನಮ್ಮ ಅಕ್ಕನ್ ಜಾತಕ ನಂಗ್ ಚೆನ್ನಾಗ್ ಗೊತ್ತು. ಅವಳ ಜಾತಕನಂತೂ ನಾನ್ ಎಷ್ಟು ಸಲ ನೋಡಿದೀನಿ. 6 ತಿಂಗಳಿಗೊಂದ್ಸಲ ನಮ್ ತಾತ ನೈನಿ ಜಾತಕನ ಓದು ಸುಮನ ಅಂತ ಹೇಳ್ತಾ ಇದ್ರು. ಇಲ್ಲಿವರೆಗೂ ನಾನು 40 ಸಲ ಓದಿದೀನಿ. ನನ್ಗೆ ಬಾಯ್ಪಟ್ಟ ಆಗೋಕಿದೆ ಯಜಮಾನ್ರೆ. ಅಂದ್ರೆ ನೀನು ಆ ಜಾತಕದಲ್ಲಿ ಏನಿದೆ ಅಂತ ಹೇಳ್ಬೋದಾ? ಅದೇ ನಮ್ಮವ್ರೆ, ನಾನೇ ಬರಿತೀನಿ. ಜಾತಕ ಚಕ್ರ, ಯೋಗ ಎಲ್ಲ ಬರ್ಕೊಡ್ತೀನಿ. ನೋಡಿದ್ಯಾ ಪರ್ಶು? ಹೇಳಿದ್ಯಲ್ಲ ಅಕ್ಕ,
ಸುಮನನೇ ಒಂದು ಸುಗಂಧ ಅಂತ. ಈ ಸುಗಂಧಕ್ಕೆ ಇನ್ ಸ್ವಲ್ಪ ಪರ್ಫ್ಯೂಮ್ ಆಡ್ ಮಾಡೋ. ಮತ್ತೆ ಕೊಡಕ್ಕ. ತಗೋ. ಏನಮ್ಮವ್ರೆ ಇದು? ಸೆಂಟ್ ಬಾಟಲ್. ನಿನ್ ಒಳ್ಳೆ ಮನ್ಸನ್ನ ಮೆಚ್ಚಿ ನಿನ್ ವ್ಯಕ್ತಿತ್ವಕ್ಕೆ ಈ ಪರ್ಫ್ಯೂಮ್ ಸೂಟ್ ಆಗುತ್ತೆ ಅಂತ ಗಿಫ್ಟ್ ಕೊಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿರತ್ತ ಅಮ್ಮವ್ರೆ? ಸುಮನಮ್ಮ, ಈ ಸೆಂಟ್ ಹಾಕೊಂಡು ಎಲ್ಲಾದ್ರೂ ಓಡಾಡ್ದೆ ಅನ್ಕೋ, ನೀನ್ ಇಷ್ಟಪಡೋನು ಹುಚ್ಚಂತರ ನಿನ್ ಹಿಂದೆನೆ ಓಡಾಡ್ತಾನೆ. ಸುಮನ, ಆ ಜಾತಕನ ಆದಷ್ಟು ಬೇಗ ಬರೀತ್ಯಾ? ಖಂಡಿತ ಅಮ್ಮವ್ರೆ, 1 ಗಂಟೆ ಕೊಟ್ಬಿಡ್ತೀನಿ. ಶಭಾಷ್. ಪರ್ಶು, ನಡಿ. ಸುಮನ, ಸೆಂಟ್ ಹಾಕೋ. ಬಾಯ್ ಸುಮನಮ್ಮ. ಚಿಕ್ಕ ಯಜಮಾನ್ರು ನನ್ನ ಹಿಂದೆ ಬಿದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು? ಯಜಮಾನ್ರೇ, ಯಜಮಾನ್ರೇ, ಕಾಫಿ ತಗೊಳ್ಳಿ. ಕುಡೀರಿ ಯಜಮಾನ್ರೆ, ತಣ್ಣಗಾಗ್ಬಿಡುತ್ತೆ. ಡ್ಯಾಡ್ ಷಷ್ಠಿ ಪೂರ್ತಿ ದಿನ ಅಮ್ಮ ಬಂದು ಡ್ಯಾಡ್ ಪಕ್ಕ ಕೂತ್ಕೋತಾರೆ ಅಂತ ತುಂಬಾ ಒಳ್ಳೆ ವಿಷಯ ಹೇಳಿದೀಯ ಅಲ್ವಾ? ಅದಕ್ಕೆ ನನಗಿವತ್ತು ಬಿಸಿಯಾಗಿ ಕಾಫಿ ಕುಡಿಬೇಕು ಅಂತ ಅನಿಸ್ತಿಲ್ಲ. ತಣ್ಣಗಾದ್ಮೇಲೆ ಕುಡಿತೀನಿ. ಗಾಯತ್ರಿ ಅಮ್ಮವ್ರ ಬಗ್ಗೆ ಮಾತಾಡಿದ ತಕ್ಷಣ ನಿಮ್ ಕಣ್ಣಲ್ಲಿ ಹೊಳಪ್ ಕಾಣುತ್ತೆ ಯಜಮಾನ್ರೆ. ಸರಿ, ಕೂತ್ಕೋ. ನಾನಿ, ನಿಜವಾಗ್ಲೂ ಅಮ್ಮ ಬರ್ತಾರಾ? ಅನುಮಾನನ ಯಜಮಾನ್ರೆ? ನಂಬಿಕೆ ನೈನಿ, ಬಂದೇ ಬರ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಅಮ್ಮ ಬಂದ್ರು ನಾನು ನೋಡ್ಬೇಕು ಅಂತಿಲ್ಲ. ಯಾಕೆ ಯಜಮಾನ್ರೆ ಹಾಗೆ ಹೇಳ್ತೀರಾ? ಹೌದು ನೈನಿ, ನಾನು ಅಮ್ಮನ್ ನೋಡ್ಬೇಕು ಅನ್ನೋ ಆಸೆಗಿಂತ ನೀನ್ ಅಮ್ಮನ್ ಬರ್ಸೋ ಹಾಗೆ ಮಾಡೋದೆ ನನಗ್ ಸಾಕು ನೈನಿ. ಯಾಕಂದ್ರೆ ನೀನ್ ಯಾವ ಮಾತನ್ನ ಹೇಳ್ತೀಯೋ ಅದನ್ನ ನಿಜ ಮಾಡಬೇಕು. ಅವಮಾನಕ್ಕಿಂತ ನೀನ್ ಈ ಮನೆಯವ್ರ ನಂಬಿಕೆನ ಗಳಿಸ್ಕೋಬೇಕಾಗಿದೆ. ಯಾಕಂದ್ರೆ ನೀನೀಗ ಮುಕ್ಕಂಟಿಪುರದಲ್ಲಿ ಹುಟ್ಟಿರೋ ಹಳ್ಳಿ ಹುಡುಗಿ ಅಲ್ಲ, 30 ವರ್ಷಕ್ಕೆ ಮುಂಚೆ ಹುಟ್ಟಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ನ ಚೇರ್ಮನ್. ನೀನು ಏನ್ ಹೇಳಿದ್ರೋ ಅದು ನಿಜ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ಅಮ್ಮನ್ ನೋಡ್ಬೇಕು ಅನ್ನೋ ನನ್ನ ಆಸೆ ನಿಜ ಆಗ್ದಿದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಹೇಳಿದ ಮಾತು ಮಾತ್ರ ನಿಜ ಆಗ್ಬೇಕು ಅಂತ ಕೇಳ್ಕೊತಿದ್ದೀನಿ. ಯಾಕೆ ಯಜಮಾನ್ರೆ ನನ್ ಮೇಲೆ ಇಷ್ಟು ಅಭಿಮಾನ ತೋರಿಸ್ತಾ ಇದ್ದೀರಾ? ಹೋದ್ ಜನ್ಮದಲ್ಲಿ ಋಣ ಇದ್ರೆ ಈ ಜನ್ಮದಲ್ಲಿ ತೀರ್ಸ್ಕೊಳ್ಳೋಣ ಅಂತ. ನೀವ್ ಕೇವಲ 1 ಜನ್ಮದ ಭಾಗ್ಯ ಅನ್ಕೋಬಹುದು, ಆದ್ರೆ ನಾನ್ ಮಾತ್ರ ನನ್ನ ಎಲ್ಲಾ ಜನ್ಮದಲ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ಆ ಋಣ ತೀರ್ಸೋದಕ್ಕೆ ನಿಮ್ ಹೆಂಡತಿ ಆಗಿದ್ದೀನಿ. ನೀನ್ ಎಷ್ಟು ಸೇವೆಗಳನ್ನು ಮಾಡಿದ್ರು ಸರಿ, ನನ್ ಋಣ ತೀರ್ಸಕ್ಕಾಗಲ್ಲ ನೈನಿ. ಅದ್ಯಾಕೆ
ಗಂಗಯ್ಯ, ಗಂಗಯ್ಯ, ಏನ್ ಯಜಮಾನ್ರೆ? ಬಾ ಗಂಗಯ್ಯ. ಏನಾಯ್ತು ಯಜಮಾನ್ರೆ? ನೀನ್ ಸಿಕ್ಕಾಕೊಬಿಡ್ತೀಯ ಗಂಗಾಧರ್. ರಿಸ್ಕ್ ತಗೋತಿದೀಯಾ? ಬೇಡ ಅಂದ್ರೂ ಕೇಳ್ತಾ ಇಲ್ಲ. ನನ್ ಮಾತು ಕೇಳು, ನೀನ್ ಇಲ್ಲಿಂದ ಹೊರಟೋಗು. ಎಲ್ಲಿಗೆ ಹೊರಟೋಗ್ಲಿ ಯಜಮಾನ್ರೆ? ನಿಮ್ಮ ಹತ್ರನೇ ಕೆಲಸ ಮಾಡ್ಕೊಂಡು ಬದುಕಿದ್ದೆ. ಏನು ಅಪರಾಧ ಮಾಡದೇ ಇರೋನು. ಎಷ್ಟೋ ವರ್ಷ ದೂರ ಇದ್ದೆ. ಆರೋಪಿಗಳೆಲ್ಲ ಇಲ್ಲೇ ಇದ್ದಾರೆ. ನಾನ್ ಮಾತ್ರ ಬೇರೆ ಕಡೆ ಹೋಗ್ಬೇಕಾ? ಇದ್ಯಾವ ನ್ಯಾಯ ಹೇಳಿ? ಅಯ್ಯೋ ಗಂಗಾಧರ, ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ ಹೇಳು? ಈ ಮನೇಲಿ 2 ಗುಂಪಿದೆ. ಒಂದು ಒಳ್ಳೆ ಗುಂಪು, ಇನ್ನೊಂದು ಕೆಟ್ಟ ಗುಂಪು. ಒಳ್ಳೆಯವ್ರ ಜೊತೆ ಇದೀವಿ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಕೆಟ್ಟವ್ರು ಬಂದು ಎಲ್ಲ ಹಾಳು ಮಾಡ್ಬಿಡ್ತಾರೆ. ಆ ವಿಷಯನೇ ನಿನಗೆ ಪ್ರತ್ಯೇಕವಾಗಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನೀನಿದ್ರಲ್ಲಿ ಸಿಕ್ಕಾಕೊಳ್ಬಾರ್ದು ಗಂಗಾಧರ್. ಅಯ್ಯೋ, ಮಾವ ಏನೋ ಅವರನ್ನ ಹಿಡ್ಕೊಂಡು ಗಂಗಾಧರ್ ಅಂತ ಅಂತಿದ್ದಾರೆ. ಅಂದ್ರೆ ಅವತ್ತು ತಿಲೋತ್ತಮ ಅತ್ತೇನ ಇವನ್ ಸಾಯ್ಸಕ್ ಬಂದಿದ್ದ ಅಂತ ಮಾವಂಗ್ ಗೊತ್ತಿದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಅಂದ್ರೆ ರಾಕ್ಷಸಿ ಅತ್ತೇನ ಸಾಯಿಸು ಅಂತಿದ್ದಾರಾ? ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಆದ್ರೆ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನೋ ಇದೆ. ಇವನ್ ಬಗ್ಗೆ ನನಗ್ ಮಾತ್ರ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ಮಾವಂಗೂ ಗೊತ್ತಾಗಿದೆ ಅಂತಾಯ್ತು. ಹಾಗಾದ್ರೆ ಪವರ್ ಸಿನಿಮಾದಲ್ಲಿ ರಂಗಾಯಣ್ ರಘು ಅವ್ರ ತರ ಎಲ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಯಜಮಾನ್ರೆ, ನೀವೇನ್ ಗಾಬರಿ ಆಗ್ಬೇಡಿ. ನನ್ನ ಹುಷಾರಲ್ಲಿ ನಾನಿದ್ದೀನಿ. ಏನಾದ್ರೂ ಸಮಸ್ಯೆ ಆದ್ರೆ ನಾನು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸೇ ಹೋಗ್ತೀನಿ. ಆಗ ಬರೀ ದೂರ ಹೋಗೋದಲ್ಲ ಗಂಗಾಧರ್, ಶಾಶ್ವತವಾಗಿ ದೂರ ಹೋಗ್ಬಿಡ್ತೀಯ. ಅಪಾಯ ಬೆನ್ ಹಿಂದೆನೇ ಇದೆ. ನನ್ನ ಜೀವನ ಯಾವತ್ತೋ ನಾಶ ಆಗೋಯ್ತು ಯಜಮಾನ್ರೆ. ನಾನು ಬದುಕಿರೋದೇ ಪ್ರತೀಕಾರನ ತೀರ್ಸ್ಕೊಳ್ಳೋದಿಕ್ಕೆ. ನಿನ್ನ ಸೇಡು ತೀರಿಸ್ಕೊಳ್ಳೋ ಅಷ್ಟರಲ್ಲಿ ನೀನೇನಾಗಿ ಹೋಗ್ತೀಯೋ ಅಂತ ನನಗೆ ಭಯ. ಅನ್ಯಾಯ ಆಗಿದ್ದು ಕೇವಲ ಗಾಯತ್ರಿ ಅಮ್ಮವ್ರಿಗೆ ಮಾತ್ರ ಯಜಮಾನ್ರೆ. ಮಿಕ್ದವರೆಲ್ಲ ಚೆನ್ನಾಗೇ ಇದ್ದಾರೆ. ಆ ತಾಯಿಗಾಗಿರೋ ಮೋಸ, ಅನ್ಯಾಯ ಬೇರೆಯವ್ರು ಯಾರಿಗೂ ಆಗ್ಬಾರ್ದು, ಆಗೋದಕ್ಕೂ ಬಿಡೋದಿಲ್ಲ. ಅದಕ್ಕೆ ಅದೇನಾಗುತ್ತೋ ಆಗ್ಲಿ ಅಂತಾನೆ ನಾನಿಲ್ಲೇ ಇದ್ದೀನಿ. ನೋಡು, ನಿನಗೆ ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ. ನೀನು ಬಲಿ ಆದ್ರೆ ನಾವು ನೋವು ಪಟ್ಕೊಳ್ಳೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ನಾನು ಅನ್ಕೊಳ್ಳೋರು ಕೂಡ ನಿಮ್ಮ ಹತ್ರನ ಇದ್ದಾರಲ್ಲ. ಅವರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿಮ್ಗೆ ಗೊತ್ತಿದೆ. ಇದು ನೆನ್ಪಲ್ಲಿಟ್ಕೊಂಡು ಅವ್ರನ್ನ ಕಾಪಾಡ್ತಿರೋ ಶಿಕ್ಷೆ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾರಾದ್ರೂ ನೋಡಿದ್ರೆ ಅನುಮಾನ ಬರುತ್ತೆ ಯಜಮಾನ್ರೆ. ನಾನು ಹೊರಡ್ತೀನಿ. ಗಂಗಾಧರ್, ಹುಷಾರು. ಆಯ್ತು ಯಜಮಾನ್ರೆ. ಮಾವಂಗೆ ಹುಚ್ಚು ಅಂತ ಹೇಳಿದ್ರು. ಆದ್ರೆ ಅವರು ಸರಿಯಾಗೇ ಇದ್ದಾರೆ. ಗಂಗಯ್ಯನ ಕುರುಡ ಅಂದ್ರು. ಆದ್ರೆ ಅವನು ಕುರುಡ ಅಲ್ಲ. ಇಲ್ಲಿ ಎಲ್ರೂ ಆಸ್ಕರ್ ಲೆವೆಲ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇವಾಗ ಏನ್ ಮಾಡ್ಲಿ ನಾನು? ಅವಸರ ಪಟ್ಟು ನೈನಿಗೆ ಹೇಳಿದ್ರೆ ಬೇಜಾರಾಗ್ತಾಳೇನೋ. ಇಲ್ಲ ಇಲ್ಲ, ಹೇಳ್ಬಾರ್ದು. ನೈನಿಗೆ ನಾನು ಒಳ್ಳೆ ಟೈಮ್ ನೋಡ್ಕೊಂಡು ಹೇಳ್ತೀನಿ. ಅಲ್ಲಿವರೆಗೂ ನಾನು ಆಕ್ಟ್ ಮಾಡಿದ್ರೆ ನನ್ನಷ್ಟು ಚೆನ್ನಾಗಿ ಯಾರು ಆಕ್ಟ್ ಮಾಡಕ್ಕಾಗಲ್ಲ.
ಏನಮ್ಮ ಅವರೇ ಸೀರಿಯಸ್ ಆಗಿ ಏನೋ ಬರೀತಿದ್ದೀರಾ? ಆ, ಆ, ಅದು ಮಾವನ ಷಷ್ಠಿ ಪೂರ್ತಿ ದಿನ ಸ್ಪೆಷಲ್ ಐಟಮ್ಸ್ ಏನ್ ಮಾಡಿಸ್ಬೇಕು ಅಂತ ಬರೀತಾ ಇದ್ದೀನಿ ಶಿವ. ಆದ್ರೆ ಪ್ರತಿದಿನ ಏನಾದ್ರು ಒಂದ್ ಸ್ಪೆಷಲ್ ಇದ್ದೇ ಇರತ್ತಲ್ಲ ಅಮ್ಮ ಅವರೇ. ಇವಾಗಿರೋದ್ ಬೇರೆ ಅವಾಗಿರೋದ್ ಬೇರೆ. ಹುಚ್ರ ಹತ್ರ ಹುಚ್ರ ಪಕ್ಷದವ್ರ ಹತ್ರ ಮಾತಾಡಿದ್ರೆ ಲಾಭ ಇಲ್ಲ ಹಾಸ್. ನನಗೇನಾ ಹುಚ್ಚು ಅಂತ ಬೈತಾ ಇರೋದು? ನಿನಗೆ ಸರಿಯಾಗಿ 4 ಪದ ಕಲ್ತಿಲ್ಲ, ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತೀಯಲ್ಲ. ದುರುದು ಆಂಟಿ, ಶಿವಂಗ್ ಯಾಕೆ ಬೈತೀರಾ? ಶಿವನಾ? ಇಂಥವ್ರಿಗೆ ಅಂತ ಹೆಸರು ಯಾಕೆ ಇಡ್ತಾರೆ? ಪರವಾಗಿಲ್ಲ ಬಿಡಿ, ಇಷ್ಟಕ್ಕೂ ನಿಮ್ ವಯಸ್ಸೆಷ್ಟು ಅಂತ ಮೊದ್ಲು ಬೊಗ್ಲಿ. ಏಯ್, ನನ್ ವಯಸ್ಸು ಕಟ್ಕೊಂಡ್ ನಿನಗೇನು? ಹಾ, ನಿಮಗೆ ಒಂದ್ ಗಂಡು ನೋಡೋಣ ಅಂತ. ಏಯ್, ಬಾಯ್ ಮುಚ್ಕೊಂಡಿರ್ತೀಯೋ ಅಥವಾ ನಿನ್ ರೆಕ್ಕೆ ಕಿತ್ತಾಕ್ಲು? ಮತ್ತ್ಯಾಕ್ ನನಗ್ ಮದ್ವೆ? ನನ್ ಗಂಡ ಏನಾದ್ರೂ ಸತ್ ಹೋದ್ರ, ಇಲ್ಲ ಅಂದ್ರೆ ನನ್ಗೇನಾದ್ರೂ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾರ? ಶಿವ, ಲಂಡನ್ ಅಂಕಲ್ ತುಂಬಾ ಚೆನ್ನಾಗಿದ್ದಾರೆ. ಇವ್ರಿನ್ನ ಇಂಡಿಯಾಲ್ಲೇ ಇದ್ರೆ ಅಲ್ಲಿ ಇವ್ರ ಗಂಡ ಯಾಕೆ ಚೆನ್ನಾಗಿರಲ್ಲ ಹೇಳಿ ಅಮ್ಮ ಅವರೇ. ನೋಡಿದ್ಯಾ ಅದ್ ಹೇಗ್ ಮಾತಾಡ್ತಿದೆ? ನಾನೇನಾರು ಮಾತಾಡ್ತೀನಿ, ಆದ್ರೆ ಮೊದ್ಲು ನಾನ್ ಹೇಳಿದನ್ನ ಕೇಳು. ನಿಮ್ ಅಣ್ಣಂಗೆ 60 ವಯಸ್ಸಾದ್ಮೇಲೆ ಅವ್ರ ತಂಗಿಯಾಗಿರೋ ನಿನ್ಗೆ ಅರ್ಧ ವಯಸ್ಸಿನಾದ್ರೂ ದಾಟಿರ್ತೀರಲ್ವಾ? ಏಯ್, ನಾನೇನಾದ್ರೂ ಹೇಳಿದ್ನಾ? ನೀನ್ ನೋಡಿದ್ಯಾ? 50 ವಯಸ್ಸು ದಾಟಿರೋ ನೀನು ಕೂದ್ಲಿಗೆ ಬಣ್ಣ ಬಳ್ಕೊಂಡು ಮುಖಕ್ಕೆ ಬಣ್ಣ ಹಚ್ಕೊಂಡು 20 ವಯಸ್ಸಿನ ಹುಡ್ಗಿ ತರ ಆದ್ರೆ ಮದ್ವೆ ಸಂಬಂಧ ನೋಡೋಣ ಅಂತ ಯಾರಾದ್ರೂ ಕೇಳ್ತಾರೆ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ನಿನ್ ರೆಕ್ಕೆ ಕಿತ್ತಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಸುಮ್ನೆ ಇರಿ. ನೀವು ಶಿವಂಗೆ ಹುಚ್ಚಿಡ್ತಿದೆ ಅಂತಂದ್ರೆ ಅವನು ಕೋಪ ಬರೋದಿಲ್ವಾ? ಆಫ್ಟರ್ ಆಲ್ ಅದೊಂದು ಬರ್ಡ್. ವಿಶ್ವ ಸುಂದರಿ ತರ ಪೋಸ್ ಕೊಡೋ ನೀನು ಮೇಕಪ್ ಮಾಡ್ಕೊಳ್ಳುವಾಗ ಮುಖಕ್ಕೆ ರೆಕ್ಕೆ ಪರ್ಚ್ಬಿಡ್ತೀನಿ, ಹೇಳ್ತಾ ಇದೀನಿ. ಆಂಟಿ, ನೀವ್ ಹೋಗಿ ಇಲ್ಲಿಂದ. ಶಿವಂಗೆ ಏನಾದ್ರೂ ಕೋಪ ಬಂದ್ರೆ ನಿಮಗೆ ಹಾಗೆ ಪರ್ಚ್ ಬಿಡ್ತಾನೆ. ನೀವ್ ಹೋಗಿ. ಟೈಮ್ ಬರ್ಲಿ, ನಾನು ಒಂದ್ ಕೈ ನೋಡ್ಕೋತೀನಿ. ನೀವ್ ಹೊರಡಿ ಆಂಟಿ. ಶಿವ, ಯಾಕೋ ಹೀಗ್ ಮಾಡ್ತೀಯಾ? ನಾನ್ ಯಾರ ತಂಟೆಗೂ ಹೋಗಲ್ಲ ಅಮ್ಮ ಅವ್ರೆ. ನನ್ ತಂಟೆಗೆ ಯಾರೇ ಬಂದ್ರೂ ಸುಮ್ನೆ ಇರಲ್ಲ. ಏಯ್ ನೈನಿ, ನಾನು ಚಿಟಿಕೆ ಹೊಡೆದೆ, ಕೇಳಿಸ್ಲಿಲ್ವಾ? ಕೇಳಿಸ್ತು. ಮತ್ತ್ಯಾಕ್ ತಿರುಗ್ ನೋಡ್ಲಿಲ್ಲ? ಅನವಶ್ಯಕವಾಗಿ ಎಲ್ರ ವಿಷಯದಲ್ಲೂ ಕೈ ಹಾಕೋ ನೀನು ಬೆರಳನ್ನ ಬಾಗಲ್ ಸಂದಿಲ್ ಸಿಗಿಸ್ಕೊಂಡು ನೋವಲ್ಲಿ ಚಿಟ್ಕೆ ಹೊಡಿತಿದ್ಯೇನೋ ಅಂತ ಅನ್ಕೊಂಡೆ. ಓಹೋ, ತಮಾಷೆನಾ? ಇಲ್ಲ ಅಂದ್ರೇನು, ನೀನ್ ಕೂಗಿದ್ರೆ ಗಾಬರಿಯಾಗಿ ಮನೆ ಕೆಲ್ಸದವ್ರು ಕೂಡ ಬರಲ್ಲ. ಅಂತದ್ರಲ್ಲಿ ನೀನ್ ಚಿಟ್ಕೆ ಹೊಡೆದ್ರೆ ನಾನ್ ಬಂದ್ಬಿಡ್ಬೇಕಾ? ಐ ಸಿ. ನೀನು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಅಂತ ಫೀಲ್ ಆಗ್ತಿದ್ಯಾ ಅನ್ಸುತ್ತೆ ಅಲ್ವಾ? ಆಫೀಸಿಗೆ ಹೋದಾಗ ಮಾತ್ರನೇ ಆ ಪೋಸ್ಟಲ್ಲಿ ಇರ್ತೀಯ ಅನ್ಕೊಂಡಿದ್ದೆ. ಮನೆಗ್ ಬಂದ್ಮೇಲೆ ಇಲ್ ನೋಡು, ಈ ತರ ಮನೆ ಕೆಲ್ಸ ಮಾಡ್ಕೊಂಡು ಕೆಲ್ಸದವ್ರ ತರ ಇರ್ತೀಯ ಅಂತ ಚಿಟ್ಕೆ ಹೊಡೆದೆ.